ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ. ನೋಡಿ, ಇವತ್ತು ಒಬ್ರು ಮೇಷ್ಟ್ರು, ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ತುಂಬಾ ಒಲವಿದೆ. ಮತ್ತೆ ಅವರು 40 ಬಾರಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಇದರಲ್ಲಿ ವಿಶೇಷತೆ ಏನು ಅಂದ್ರೆ, ಸೂಕ್ಷ್ಮ ಶರೀರದಲ್ಲೇ 35 ಬಾರಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಈ ರೀತಿ ಒಂದು ಸೂಕ್ಷ್ಮ ಶರೀರದ ಯಾತ್ರೆ ಮಾಡ್ತಾ ಇದ್ದಿದ್ದು ಶಿರ್ಡಿ ಸತ್ಯ ಸಾಯಿಬಾಬಾ ರವರು. ಮತ್ತೆ ಇವರು ಈ ರೀತಿ ಹೋಗ್ಬಿಟ್ಟು ಬಂದಿದ್ದಾರೆ. ಇವರ ಒಂದು ಅನುಭವಗಳನ್ನು, ಇವರ ಒಂದು ಆಧ್ಯಾತ್ಮದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂತರ ಆಡುಂಬವನ ಭಗವಂತನ ಪರಿಚಯ ಮಾಡಿಕೊಂಡ, ಭಗವಂತನ ಸಂಪರ್ಕದಲ್ಲಿರುವ, ಭಗವಂತನನ್ನು ಅನುಭವ ಮಾಡಬಲ್ಲ, ಭಗವಂತನಲ್ಲಿಯೇ ನೆಲೆ ನಿಂತವರು ಬಹಳ ಜನ ಹಿಮಾಲಯದಲ್ಲಿದ್ದಾರೆ. ಈಗಲೂ ಇದ್ದಾರೆ, ಹಿಂದೆ ಇದ್ರು, ಮುಂದೆಯೂ ಇರ್ತಾರೆ. ಅಂತಹ ನಿರಂತರವಾದ ಸಾಧುಗಳ ಸಂದರ್ಶನದಿಂದ ನನಗೇನಾದ್ರೂ ಒಂಚೂರು ಪ್ರಾಪ್ತಿ ಆಗುತ್ತೇನೋ ಅಂತಕ್ಕಂಥ ಹಿನ್ನೆಲೆ ಉದ್ದೇಶದಿಂದ ಓದೋದು. ಅದಕ್ಕೆ ಸಾಧು ಸಂಘವಾಯಿತು, ಲಿಂಗದೇಹ ಭಂಗವಾಯಿತು ಅಂತಕ್ಕಂಥ ಒಂದು ಮಾತಿದೆ. ಭ್ರಮೆಗೆ ಕಾರಣವಾದ ಲಿಂಗದೇಹ ಭಂಗ ಆಗ್ಬೇಕಾದ್ರೆ ಸಾಧುಗಳ ಸಂಘ ಆಗ್ಬೇಕು ಅಂತ. ಸಾಧು ಅಂದ್ರೆ ಸತ್ಯವನ್ನು ಬಲ್ಲವನಾಗಿದ್ದು ದುರ್ಮತಗಳನ್ನು ದೂರ ಮಾಡಿ ಸತ್ಯದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಮಹಾತ್ಮರಿಗೆ ಸಾಧುಗಳು ಅಂತ ಕರೀತಾರೆ. ಸಂತರು ಸಮ್ಯಕ್ ತತ್ವರೂಪೇಣ ಯಹತಿಷ್ಠತಿ ಸ ಸಂತಹ, ಸತ್ಯವನ್ನರಿತು ಸತ್ಯದಲ್ಲೇ ನೆಲೆ ನಿಂತವರಿಗೆ ಸಂತರು ಅಂತ ಕರೀತಾರೆ. ಅಂತಹ ಮಹಾತ್ಮರ ದರ್ಶನಕ್ಕೋಸ್ಕರ ನಾನು ಓದವನೇ ವಿನಃ ಬೇರೆ ಯಾವ ಉದ್ದೇಶ ನಾನು ಓದವನಲ್ಲ. ಸೋಮಣ್ಣ, ಎಷ್ಟನೇ ಇಸ್ವಿನಾಗ ಹೋಗಿದ್ದೀನಿ? ನನ್ನ ಹಿಮಾಲಯದ ಸೆಳೆತ 1992 ಆಗಿದೆ. ಸತತ 48 ಬಾರಿ. 48 ಬಾರಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಹೌದು. ಅದರಲ್ಲಿ ನಾನು ಈ ದೇಹ ಸಮೇತ ಓದೋದು 4-5 ಸಾರಿ ಅಷ್ಟೇ. ಇನ್ನು ನನ್ನ ಊರಿನಲ್ಲೇ ಇದ್ದಾಗ ನಾನು ಈ ಸ್ಥೂಲ ಶರೀರವನ್ನು ಬಿಡಿಸಿ ಟ್ರಾನ್ಸ್ ಅಲ್ಲಿ ಹಿಮಾಲಯಕ್ಕೆ ಅವರೇ ಕರ್ಕೊಂಡು ಹೋಗ್ತಾ ಇದ್ರು, ಮತ್ತೆ ಕರ್ಕೊಂಡು ಹೋಗಿ ಅವರೇ ತಂದು ಬಿಡ್ತಾ ಇದ್ರು. ಸೂಕ್ಷ್ಮ ಶರೀರದಲ್ಲೂ ಹೋಗ್ಬಿಟ್ಟು. ಹೌದು. ಯಾಕಂದ್ರೆ ಇದು ಆಗ್ತಿದ್ದು ಶಿರ್ಡಿ ಸಾಯಿಬಾಬಾ ಏನಿದ್ದಾರೆ ಅವ್ರು ಮಾತ್ರ ತನ್ನ ದೇಹನ ಇದು ಮಾಡಿ ಸೂಕ್ಷ್ಮ ಶರೀರದಲ್ಲಿ ಬ್ರಹ್ಮಾಂಡನೇ ಸುತ್ಕೊಂಡ್ ಬಂದಿದ್ದಾರೆ. ಶಿರ್ಡಿ ಸಾಯಿಬಾಬಾ ಅಲ್ಲ, ನೀವು ಕೂಡ ಹೋಗ್ಬಹುದು. ಗುರುಗಳು ಹೇಳ್ಕೊಟ್ರೆ. ಹೌದು, ಅದು ಇದಾದ್ರೆ ನಿಜ ನಿಜ. ಗುರುಗಳು ಹೇಳ್ಕೊಟ್ರೆ ನೀವು ಕೂಡ ಹೋಗ್ಬಹುದು. ಅಲ್ಲ, ಇದು ಏನು ಅಂದ್ರೆ ಮನಸ್ಸು ವಿಷಯಗಳ ಕಡೆ ನನಗ್ ಗೊತ್ತು. ನೀವೇನ್ ಪ್ರಶ್ನೆ ಕೇಳ್ತೀರೋ ನಂಗೆ ಗೊತ್ತಿದೆ. ಮನಸ್ಸು ಅಂದ್ರೆ ಏನು? ಚಂಚಲ ಗಾಳಿ. ಮತ್ತ ಅದನ್ನ ನಿಯಂತ್ರಣಕ್ಕೆ ತರೋದು ಅಂದ್ರೆ ಏನರ್ಥ? ಕಂಟ್ರೋಲ್ ತಗೊಂಡೋಗೋದು ಅಂದ್ರೆ ಏನರ್ಥ? ಅದಕ್ಕೆ 2 ರೂಪ ಇದೆ. ಜ್ಞಾನ ರೂಪವಾದರೆ ಮನಸ್ಸು, ಕ್ರಿಯಾ ರೂಪವಾದರೆ ಪ್ರಾಣ. ಆ ಪ್ರಾಣವನ್ನ ಬಳಕೆ ಮಾಡಿ ಈ ಮನಸ್ಸನ್ನ ಪರಮಾತ್ಮನ ಜೊತೆಯಲ್ಲಿ ಸಂಪರ್ಕ ಮಾಡ್ತಕ್ಕಂಥದ್ದು ಟೆಕ್ನಿಕ್. ಅರ್ಥ ಆಯ್ತಾ? ಪ್ರಾಣಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಇಟ್ಟಿರ್ತಕ್ಕಂತಹದ್ದು. ಪ್ರಾಣ ಅಂದ್ರೆ ಅರಿವಿನ ಸ್ಪಂದನ. ಅರಿವಿನ ಸ್ಪಂದನಕ್ಕೆ ಪ್ರಾಣ ಅಂತ ಹೆಸರು. ಒಂದು ಜ್ಞಾನದ ಹರಿವು ಏನಿದೆ ಅದನ್ನು ವಾಪಸ್ಸು ಮೂಲ ಫೆಕಲ್ಟಿಗೆ ತಗೊಂಡೋಗ್ಬೇಕಂತ ಆದ್ರೆ ಈ ಪ್ರಾಣವನ್ನ ಮನಸ್ಸಿನ ಜೊತೆಯಲ್ಲಿ ಬೆಸೆದು ಭಗವಂತನ ಕಡೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿಯೂ ಪರಮಾತ್ಮನ ವ್ಯಾಪ್ತಿ ಇದೆ, ಪ್ರಾಣದಲ್ಲಿಯೂ ಕೂಡ ಪರಮಾತ್ಮನ ವ್ಯಾಪ್ತಿ ಇದೆ. ನಮ್ಮ ಆತ್ಮನನ್ನು ತಿಳಿಬೇಕು ಅಂತಾರೆ. ಅಲ್ಲ, ಆತ್ಮನಾಗಿ ಉಳಿಯೋದು, ಬಿಡಿಸ್ಕೊಳ್ಳೋದು. ಯಾವ್ಯಾವುದರ ಸಂಪರ್ಕದಲ್ಲ ಇದೀವಲ್ಲ ನಾವು ಅದನ್ನು ವಿತ್ಡ್ರಾ ಮಾಡಿಕೊಂಡು ಮೂಲ ರೂಪವಾಗಿ ಏನಿದೆ ಅದರಲ್ಲಿ ಉಳಿತಕ್ಕಂತ ಟೆಕ್ನಿಕ್ಸ್ ಇದೆ. ಗುರುಗಳ ಕಡೆ ಅದು ಗೊತ್ತಿರುತ್ತೆ, ಅವ್ರಿಗೆ ಗೊತ್ತು ಚೆನ್ನಾಗಿ ಏನ್ ಮಾಡಿದ್ರೆ ಆ ಮೂಲ ಸ್ಥಿತಿ ಬರುತ್ತೆ ಅಂತ ಹೇಳಿ. ಅಂತಹ ಸರಳವಾದ ಸೂಕ್ಷ್ಮವಾದಂತಹ ಕ್ರಮಬದ್ಧವಾದಂತಹ ಪದ್ಧತಿಗೆ ಅನುಸರಿಸಿರ್ತಕ್ಕಂತಹ ದಾರಿಯನ್ನು ಅನುಸರಿಸಿ ಹೋದ್ರೆ ನಮಗೆ ಪರಮಾತ್ಮನಲ್ಲಿ ನೆಲೆ ನಿಲ್ತಕ್ಕಂಥದ್ದು ಬಹಳ ಸುಲಭ. ಇಲ್ಲ ಅಂದ್ರೆ ನೀವು ಕೋಟಿ ಜನ್ಮ ಅಲೆದ್ರೂ ಕೂಡ ಭಗವಂತನ ನಿಲುಗಡೆ ಬರೋಲ್ಲ. ನಾನು ಈ ಮಾತು ನೀವು ಕೇಳೋಣ ಅನ್ಕೊಂಡೆ. ಯಾಕಂದ್ರೆ ಇದು ಜನ್ಮ ಜನ್ಮಾಂತರ ಅದು ಚಕ್ರ ಇರ್ತಿತ್ತಲ್ಲ, ಆ ಚಕ್ರದಿಂದ ನಮ್ಮ ಮುಕ್ತಿ ಸಿಗ್ಬೇಕಾದ್ರೆ ಪರಮಾತ್ಮನ ಎಡೆಗೆ ನಾವು ಹೋಗ್ಬೇಕು ಅಂತ. ಅದು ಹೋಗ್ಬೇಕಾದ್ರೆ ಈ ಮನ್ಸು ಅನ್ನೋದು ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಆಯಪ್ಪನೊಳಗೆ ನಮ್ಮ ಮನ್ಸನ್ನ ಇದು ಮಾಡ್ಬೇಕು. ಅದಾಗಲ್ಲ, ಅದು ಆಗ್ತಾ ಇಲ್ಲ ಎಷ್ಟೋ ಜನ. ಇಲ್ಲಿ ಕೇಳಿ, ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಸಹಕರಿಸಿ ವ್ಯವಹಾರ ಮಾಡ್ಬೇಕಾದ್ರೆ 5 ಇಂದ್ರಿಯಗಳು ಬೇಕಲ್ಲ. ಕರೆಕ್ಟ್ ಹೇಳಿದ್ರು. ಕಿವಿ, ಪಂಚೇಂದ್ರಿಯಗಳು ಮಾಡ್ಬೇಕು. ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಹೌದಾ? ಹೌದು. ಶಬ್ದ ಕೇಳಲೇಬೇಕು, ಮುಟ್ಲೇಬೇಕು, ನೋಡ್ಲೇಬೇಕು, ಸವಿಲೇಬೇಕು, ನೋಡ್ಲೇಬೇಕು. ವಿಧಿ ಇಲ್ಲ, ಅದು ಪ್ರಕ್ರಿಯೆ. ಬಟ್ ಇದನ್ನ ಭಗವಂತನಿಗೆ ಅನುಕೂಲವಾಗಿ ಬದಲಾವಣೆ ಮಾಡ್ಕೊಳ್ಳೋದು ಇದೆಯಲ್ಲ, ಇದು ನಿಯಂತ್ರಣ ಅಂದ್ರೆ. ಸಾಮಾನ್ಯ ಶಬ್ದ ಕೇಳ್ತೇವೆ, ಭಗವತ್ ಸಂಬಂಧಿತವಾದ ಶಬ್ದ ಕೇಳಿ.
ಯಾವ್ಯಾವ್ದನ್ನು ಮುಟ್ತೇವೆ? ಭಗವಂತನನ್ನೇ ಮುಟ್ಟಿ. ಯಾವ್ಯಾವ್ದನ್ನು ನೋಡ್ತೀವಿ? ಭಗವಂತನನ್ನೇ ನೋಡಿ. ಯಾವ್ಯಾವ್ದನ್ನು ಸವಿತೇವೆ? ಭಗವತ್ ಪ್ರಸಾದವನ್ನು ಸವಿರಿ. ಯಾವ್ಯಾವ್ದನ್ನು ಮೂಸ್ ನೋಡ್ತೇವೆ? ಭಗವಂತನಿಗೆ ಸಮರ್ಪಿಸಿದಂತಹ ಸುಗಂಧಗಳನ್ನು ಮೂಸಿ ನೋಡಿ. ಈ ರೀತಿ ಆದಾಗ ಏನಾಗುತ್ತೆ? ಬೇರೆ ಕಡೆ ಹೋಗ್ತಿರ್ತಕ್ಕಂಥ ಚಿತ್ತ ಏನಾಗುತ್ತೆ? ಪರಮಾತ್ಮನ ಎಡೆಗೆ ತಿರುಗತ್ತೆ. ಅವಾಗ ನಮಗೆ ಮೂಲ ನೆಲೆ ಬಂದಿರ್ತಕ್ಕಂಥ ಅದಕ್ಕೆ ತುಂಬಾ ಅನುಕೂಲ. ಮತ್ತೆ ಇನ್ನೊಂದು ಸುಮ್ಳೆ ಏನು ಅಂದ್ರೆ, ನಾವು ಶ್ರೀರಾಮ ಜಪ ಸಾಯೋ ಸಮಯದಲ್ಲೂ ಶ್ರೀರಾಮ ಅಂತ ಹೇಳಿ ಸತ್ರೆ ನಮ್ಗೆ ಜೀವನ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತ. ಆ ಸಮಯದಲ್ಲಿ ನಮ್ಗೆ ಬೇಗ ದೇವರ ಒಂದು ಜಪ ಬರಲ್ಲ. ಏನ್ ಬರುತ್ತೆ? ಭಯ ಬರುತ್ತೆ. ಭಯ ಅಲ್ಲ, ಏನು ಅಂದ್ರೆ ಈ ದೇಹ ನನ್ಗೆ ಸಾವು ಬೇಡ, ಅಯ್ಯೋ ನನ್ಗೆ ಕಾಯಿಲೆ ವಾಸಿ ಆಗೋಗ್ಬಿಡ್ಲಿ, ಅಯ್ಯೋ ನನ್ ಕಿಡ್ನಿ ಕೆಟ್ಟೋಗೈತೆ, ನನ್ ಕಿಡ್ನಿ ಮತ್ತೆ ಇದಾಗೋಗ್ಬಿಡ್ಲಿ, ಅಯ್ಯೋ ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇದ್ದಾಳೆ, ಇಲ್ಲ ನನ್ನ ಮಕ್ಳು ನನಗೋಸ್ಕರ ಅಳ್ತಾ ಇದ್ದಾರೆ, ಅವ್ರ ಕಡೆ ಈ ಮನ್ಸು ಹೋಗುತ್ತೆ. ಅದು ಹೋಗ್ಬಾರ್ದು, ಪರಮಾತ್ಮ ನಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಬರೀ ನಾವು ಸಾಯೋ ಸಮಯದಲ್ಲಿ ಒಂದು ಕ್ಷಣ ಶ್ರೀರಾಮ ಅಂತ ಬಂದ್ಬಿಟ್ರೆ ಅದು ಈ ಜನ್ಮದ ಒಂದು ಚಕ್ರದಿಂದ ಮುಕ್ತಿ ಅಂತ ಒಂದು ಹೇಳ್ತಾರೆ. ಮಾತಿದೆ ದೊಡ್ಡವ್ರದ್ದು ಒಂದು ಮಾತಿದೆ, ಕಾಶಿ ಮರೆತ ಮುಕ್ತಿ ಕರ್ತ ಅಂತ ಅಂತಾರೆ. ಆದ್ರೆ ಕಾಶಿ ಜಾಗ ಅಲ್ಲ ಅದು. ಕಾಶ್ ಪ್ರಕಾಶ್, ಒಳಗಿನ ಅಂತರಂಗದ ಬೆಳಕಿದೆಯಲ್ಲ, ಅದಕ್ಕೆ ಕಾಶಿ ಅಂತ ಹೆಸರು. ಹ್ಮ್. ಅಂತರಂಗದ ಬೆಳಕಿನ ಜೊತೆಯಲ್ಲಿ ಹೊರಮುಖ ಹೋಗ್ತಿರ್ತಕ್ಕಂಥ ಬೆಳಕು ಒಂದಾಗ್ತಕ್ಕಂಥ ನಿಜವಾದ ಕಾಶಿ. ಅಲ್ಲಿ ದೇಹ ತ್ಯಾಗ ಮಾಡ್ತಕ್ಕಂಥದ್ದು ಬಹಳ ಸುಲಭ. ಪರಿಪಕ್ವವಾದಂತಹ ಹಣ್ಣು ತೊಟ್ಟಿಂದ ಕಳ್ತಕ್ಕಂಥ ಕಷ್ಟವಾಗುತ್ತಾ? ಅಥವಾ ಹಣ್ಣಾದ ಎಲೆ ತೊಟ್ಟಿಂದ ಕಳಚಿ ಕೆಳಗೆ ಬೀಳ್ತಕ್ಕಂಥದ್ದು ಕಷ್ಟವಾಗುತ್ತಾ? ಇಲ್ಲ. ಜೀವದ ಪರ್ಯಂತ ಭಗವಂತನ ಅನುಸಂಧಾನದಲ್ಲಿ ಸ್ಮರಣೆಯಲ್ಲಿ ಕಾಲವನ್ನು ಕಳೆದವನಿಗೆ ಅಂತ್ಯಕಾಲದಲ್ಲಿ ಬಹಳ ಸುಲಭ ದೇಹ ತ್ಯಾಗ. ಇಲ್ಲದೇ ಇದ್ರೆ ಭ್ರಮೆ ಎಳೆಯತ್ತೆ, ಪ್ರಪಂಚ ಎಳೆಯತ್ತೆ, ಸಂಪಾದನೆ ಮಾಡಿರೋದು ಎಳೆಯುತ್ತೆ, ಸಾಂಸಾರಿಕ ಎಳೆಯುತ್ತೆ, ಮತ್ತು ಸಂಬಂಧಗಳು ಎಳೆಯುತ್ತೆ. ಆದ್ರಿಂದ ನಿರಂತರ ಅಭ್ಯಾಸ ಬಹಳ ಮುಖ್ಯ. ಒಂದಿನಕ್ಕೆ ಇದು ಬರೋದಲ್ಲ. ಇದು ಕರೆಕ್ಟ್ ಆಗಿ ಹೇಳೋದ್ರಿ ಈ ಮಾತು. ನಿರಂತರ ಅಭ್ಯಾಸ ಬೇಕು. ನಾನು ಅದೇ ಹೇಳೋದು, ಪಾತ್ರೆ ಉಜ್ಜುವಾಗ, ಟಿವಿ ನೋಡುವಾಗ, ಏನೇ ಒಂದು ನಮ್ ಕೆಲಸ ಮಾಡುವಾಗ ಶ್ರೀರಾಮ ಶ್ರೀರಾಮ ಅಲ್ಲ, ಒಂದು ಇಷ್ಟೇ ಮಾಡಿ ಹ್ಮ್ ಹಾತ್ ಮೇ ಕಾಮ್ ಮನ್ ಮೇ ರಾಮ್. ಹ್ಮ್ ಹಾತ್ ಮೇ ಕಾಮ್. ಆ ಸಮಯದಲ್ಲೂ ನಮ್ ಸಂಬಂಧಗಳು ಎಳಿಯಲ್ಲ ಅವಾಗ. ಶ್ರೀರಾಮ ಅಂತ ನಾವು ಮಾಡ್ತಾ ಇರಿ. ಮುಕ್ತಿ ಹೊಂದ್ಬೋದು. ಹಾಗಾದ್ರೆ ರಾಮ್ ಅಂದ್ರೆ ಏನು? ರ ಪ್ಲಸ್ ಆ ಪ್ಲಸ್ ಮ. ರ ಅಂದ್ರೆ ಬೆಂಕಿ, ಆ ಅಂದ್ರೆ ಸೂರ್ಯ, ಮ ಅಂದ್ರೆ ಚಂದ್ರ. ಆ ಅಂದ್ರೆ ಬೆಂಕಿ, ಎಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಸುಡುತ್ತೆ. ಅಂದ್ರೆ ಏನರ್ಥ? ತಿಳಿಯದೆ ಮಾಡಿದ ಎಲ್ಲ ದೋಷಗಳನ್ನು ಸುಟ್ಟು ಹಾಕೋದ್ರಿಂದ ರ. ಯಾವಾಗ ದೋಷ ಹೋಯ್ತು, ನಿರ್ದೋಷವಾಗಿರ್ತಕ್ಕಂಥ ವಸ್ತು ಗೋಚರ ಆಗುತ್ತೆ, ಅದು ಆದಿತ್ಯ. ಎಲ್ಲಿ ಸೂರ್ಯ ಇದನ್ನು ಬೆಳಕಲ್ಲಿರುತ್ತೆ, ಬೆಳಕಲ್ಲಿ ಇದ್ರೆ ವಸ್ತುವಿನ ಇಂಥ ವಸ್ತು ಇಲ್ಲೇ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗೆ ಒಳಗಿರ್ತಕ್ಕಂಥ ಅಂತರಂಗದ ವಸ್ತು ಗೊತ್ತಾಗ್ಬೇಕಾದ್ರೆ ಸೂರ್ಯ ರೂಪದಲ್ಲಿ ಅದು ಕೆಲಸ ಮಾಡುತ್ತೆ. ಆಮೇಲೆ ಮಾ ಅಂದ್ರೆ ಚಂದ್ರ ಅಥವಾ ವರುಣ. ಚಂದ್ರ ಏನು? ತಂಪು, ಶಾಂತಿ. ರಾಮನಾಮ ಜಪದಿಂದ ಪಾಪ ನಾಶ ಆಗ್ಬೇಕು, ವಸ್ತು ಪರಿಚಯ ಆಗ್ಬೇಕು, ಶಾಂತಿಯ ಅನುಭವ ಆಗ್ಬೇಕು. ಇಲ್ಲ ರಾಮನಾಮ ಮಾಡಿ ವ್ಯರ್ಥ. ಆದ್ರಿಂದ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ರಾಮ ಅಂದ್ರೆ ಏನು ಅಂತ. ರಾ ಅಂದ್ರೆ ಬೆಂಕಿ, ಆ ಅಂದ್ರೆ ಸೂರ್ಯ, ಮ ಅಂದ್ರೆ ಚಂದ್ರ. ಮೂರಂತೂ ನಮಗೆ ರಾಮನಾಮದ ಸಿಗತ್ತೆ. ಒಂದು, ಮಾಡಿರ್ತಕ್ಕಂಥ ದೋಷಗಳು ನಾಶ ಆಗುತ್ತೆ. ಎರಡನೇದು, ವಸ್ತು ಪರಿಚಯ ಆಗುತ್ತೆ, ಒಳಗಡೆ ಇರ್ತಕ್ಕಂಥ ವಸ್ತು ಏನು ಅಂತ ಗೊತ್ತಾಗತ್ತೆ. ಮೂರನೇದು, ಅದೇ ಶಾಂತಿಯ ಧಾಮ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೊರಗಡೆ ಇಲ್ಲ ಶಾಂತಿ ಧಾಮ, ಒಳಗಡೆ ಇದೆ ಅಂತ ಹೇಳಿ ಆ ಡಿಸ್ಟರ್ಬ್ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ನಿಂತಾಗ ಪ್ರಶಾಂತಿ. ಮತ್ತೇನು? ಮತ್ತೆ ಕಾಶಿ ಒಳಗೆ ಯಾರನ್ನ ಸತ್ತೋದಾಗ, ಅಕಸ್ಮಾತ್ ಸಾಂಸಾರಿಕವಾಗಿದ್ರು ಕೂಡ ಅವ್ರು ಸತ್ತಾಗ ಶಿವಪ್ಪ ಬಂದು ಕಿವಿಯಲ್ಲಿ ಶ್ರೀರಾಮ ಹೇಳ್ತಾರಂತೆ. ಅವ್ರು ತಾರಕ ನಾಮ ಉಪದೇಶವಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ಪ್ರತೀತಿನಿಂದ ಮಾತಾಡ್ಕೊತಾ ಇದ್ದಾರೆ. ಹೌದು. ಆದ್ರೆ ಹಾಗಾಗಿ ಅವ್ರಿಗೂ ಮುಕ್ತಿ ಸಿಗುತ್ತೆ. ಕಾಶಿ ಒಳಗೆ ಹೋಗಿ ಸತ್ತವ್ರಿಗೆ ಮುಕ್ತಿ ಸಿಗುತ್ತೆ. ಆಯ್ತು, ಎಷ್ಟೋ ಜನ ಇಲ್ಲಿಂದ ಹೋಗೋ ವ್ಯಾವಹಾರಿಕವಾಗಿ ಇಟ್ಕೊಳ್ಳೋಣ. ಅನುಭವ ಪೂರ್ವಕವಾಗಿ ಹೇಗೆ ಅರ್ಥ? ವ್ಯಾವಹಾರಿಕವಾಗಿ ಜನ ಮಾತಾಡ್ಕೊಳ್ಳೋ ಮಾತಾಯ್ತು ಸ್ವಾಮಿ. ಅನುಭವದ ಭೂಮಿಕೆಗೆ ಬನ್ನಿ. ಅಲ್ಲೇನು? ಇಲ್ಲಿ ಶಿವ ಅಂದ್ರೆ ಗುರು, ರಾಮನಾಮ ಅಂದ್ರೆ ತಾರಕ. ಉಪದೇಶ ಪಡಿತಕ್ಕಂತಹವನು, ಬಿಡುಗಡೆ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥ ಜೀವ. ಬದುಕಿರುವಾಗಲೇ ಗುರುವಿನಿಂದ ಈ ತಾರಕೋಪದೇಶವನ್ನು ಪಡೆದ ಮಹಾನುಭಾವ ಬದುಕಿರುವಾಗಲೇ ಆ ರಾಮನಾಮದ ಅಂತರ್ಗತವಾಗಿರ್ತಕ್ಕಂಥ ರಾಮ ತಾಪಿನಿ ಉಪನಿಷತ್ತು, ರಾಮಪೂರ್ವ ತಾಪಿನಿ ಮತ್ತು ರಾಮ ಉತ್ತರ ತಾಪಿನಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ರಾಮತತ್ವ ನನ್ನ ಎದೆಯಲ್ಲೇ ಇದೆ ಅಂತಕ್ಕಂಥ ಅದರ ಅನುಭವ ಆಗಿ ಆ ರಾಮನಲ್ಲಿ ನೆಲೆ ನಿಲ್ತಾರೆ. ಮಾರುತಿಯ ಸ್ಥಿತಿಯೂ ಅದೇ, ವಿಭೀಷಣನ ಸ್ಥಿತಿಯೂ ಅದೇ, ಶಬರಿಯ ಸ್ಥಿತಿಯೂ ಅದೇ,
ಗುಹನ ಸ್ಥಿತಿಯೂ ಅದೇ, ಸಂಪಾತಿ ಜಟಾಯುಗಳ ಸ್ಥಿತಿಯೂ ಅದೇ, ಸ್ವಯಂ ಪ್ರಭೆಯ ಸ್ಥಿತಿಯೂ ಅದೇ, ಹನುಮನ ಸ್ಥಿತಿಯೂ ಅದೇ, ಸುಗ್ರೀವನ ಸ್ಥಿತಿಯೂ ಅದೇ. ನಿಜ. ಶ್ರೀರಾಮ ಜಪದಿಂದ ಮಹಾನುಭಾವರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರರಾಮ ತತ್ವಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು 13 ಅಕ್ಷರ ಅಂದ್ರೆ 13 ಅಕ್ಷರಗಳ ಮಂತ್ರ ಇದೆ. ತ್ರಯೋದಶಾಕ್ಷರಿ ಯಾವುದು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇಲ್ಲಿ ಹಿಂದಿಯಲ್ಲಿ ಒಂದು ಮಾತಿದೆ, ತೇರ ಅಂದ್ರೆ ನಿಂದು ಅಂತ. ಈ ರಾಮನಾಮ ಜಪ ಮಾಡ್ತಿರ್ತಕ್ಕಂಥ ನನ್ನ ಸಂಪೂರ್ಣ ಜವಾಬ್ದಾರಿ ಹೊಣೆ ನಿಂದಪ್ಪ, ನಂದಲ್ಲ. ಸೊ ನಾನೊನ್ನ ಕಡೆಯಲ್ಲಿ ಬಂಧನ ಇದೆ, ನೀನೊನ್ನ ಕಡೆಯಲ್ಲಿ ಬಿಡುಗಡೆ ಇದೆ. ಕರೆಕ್ಟ್. ನಿಸ್ವಾರ್ಥ ನಾನಂತಕ್ಕಂಥ ಅಹಂಕಾರ, ನೀನನ್ನೋದು ಓಂಕಾರ ಅಲ್ವಾ? ಸ್ನೇಹಿತರೆ ನೋಡಿ, ಇವರ ಒಂದು ಅನುಭವ ಮತ್ತೆ ಶ್ರೀರಾಮ ಮತ್ತೆ ಶಿವ ಮತ್ತೆ ಆಧ್ಯಾತ್ಮ ಹಿಮಾಲಯದ ಅನುಭವವನ್ನ ಹಂಚ್ಕೊಂಡ್ರು ಗುರುಗಳು. ಇವರ ಇನ್ನೊಂದು 3 ಎಪಿಸೋಡ್ ಇದೆ. ನಿಮಗೆ ಈ ಎಪಿಸೋಡ್ ಹೇಗ ಅನಿಸ್ತು? ಎಲ್ರಿಗೂ ಇಷ್ಟ ಆಗಿದೆ ಶ್ರೀರಾಮ ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಇವರ ಇನ್ನಷ್ಟು ಅನುಭವಗಳನ್ನ ಹಂಚಿಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ನೀವು ಇನ್ನೂ ನಮ್ಮನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಇನ್ನಷ್ಟು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ನಮಸ್ತೆ.